ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ ಅಂತ ಹೇಳ್ತಾ ಸಿಂಪಲ್ಲಾಗಿ ಸ್ನ್ಯಾಕ್ಸ್ ಐಟಮ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಅದೇ ರೀತಿ ಅವಲಕ್ಕಿ ಅಂತಲೇ ಹೇಳ್ಬೋದು. ಇದು ಅವಲಕ್ಕಿ ಬಂದು ಲೈಲನ್ ಅವಲಕ್ಕಿ ಅಂತಲೇ ಹೇಳ್ಬೋದು, ಪೇಪರ್ ಅವಲಕ್ಕಿ ಅಲ್ಲ. ಅದರಿಂದ ಚುಡುವ ಮಾಡ್ತಾಯಿದ್ದೀನಿ. ನೋಡ್ಬೋದು ನಾನು ಯಾವ ಥರ ಚುಡುವ ಮಾಡ್ತೀನಿ ಅಂತೇಳಿ ತೋರಿಸ್ಕೊಡ್ತೀನಿ. ಒಂದು 1/4 kg ಆಗಷ್ಟು ಅವಲಕ್ಕಿನ ತೊಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಬಿಸಿಲಿಗೆ ಒಣಗಿಸ್ಕೊಂಡಿದ್ದೀನಿ. ಇದೀಗ ಚುಡುವ ಮಾಡೋಣ. 1/4 kg ಅಂದರೆ 250 ಗ್ರಾಮ್. ಇದು ಪೇಪರ್ ಅವಲಕ್ಕಿ ಅಲ್ಲ. ಪೇಪರ್ ಅವಲಕ್ಕಿಗಿಂತ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಾಗಿರುತ್ತೆ. ಈ ಥರ ಕ್ಲೀನ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಈಗ ಏನಪ್ಪ ಅಂದರೆ ಒಂದು ಬಾಣಲಿ ತೊಗೊಳ್ಳೋಣ. ನಾನೇನೆಂದರೆ ಒಂದು ಈ ಥರ ದೊಡ್ಡದಾದಂಥ ಪಾತ್ರೆ ಇಟ್ಕೊತಾ ಇದ್ದೀನಿ. ಈ ಪಾತ್ರೆ ಬಿಸಿ ಮಾಡ್ಕೊಳ್ಳೋಣ. ಈಗ ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಅಂತ ಹೇಳ್ತೀನಿ. ನೋಡ್ಬೋದು, ಈ ಥರ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿ ಆಗ್ತಾಯಿದೆ ಫ್ರೆಂಡ್ಸ್. ಈಗ ನೋಡ್ಬೋದು, ಅದಕ್ಕೆ ಆಯಿಲ್ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳೋಣ. ನಾನು ತೋರಿಸ್ತೀನಿ ನಿಮಗೆ. 1 2 3 4 5 ಟೇಬಲ್ ಸ್ಪೂನ್ ಅಂದರೆ ಹಾಕ್ಕೊಂಡಿದ್ದೀನಿ. ನೋಡ್ಬೋದು, ಅಷ್ಟು ಆಯಿಲ್ ಬೇಕಾಗುತ್ತೆ ಇದಕ್ಕೆ ಚುಡುವಕ್ಕೆ. ಆಯಿಲು ಕಾಯ್ತಾ ಇದೆಯಲ್ಲ, ಅದಕ್ಕೇ ಸ್ವಲ್ಪ ಸಾಸಿವೆ, ಸ್ವಲ್ಪ ಸಾಸಿವೆ ಒಗ್ಗರಣೆಗೆ. ನೋಡ್ಬೋದು, ಜೀರಿಗೆ ಎಲ್ಲ ಒಂದರಲ್ಲೇ ಫ್ರೈ ಮಾಡ್ತೀನಿ ನಾನು. ಫ್ರೈ ಮಾಡಿನೂ ಸೈಡ್ ಎತ್ತಿಡಲ್ಲ, ಆಮೇಲೆ ಫ್ರೈ ಮಾಡ್ಕೊಳೋದು. ಈಗ ನೋಡ್ಬೋದು, 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಸಿಪ್ಪಿ ಸಮೇತಿಗೆ. ಇದನ್ನು ಹಾಕ್ಕೊತೀನಿ. ನೋಡ್ಬೋದು, ಅದ್ರ ಜೊತೆಗೆ 4 ಹಸಿರು ಮೆಣಸಿನ್ಕಾಯಿ ಉದ್ದುದ್ದ ಸೀಳ್ಕೊಂಡಿದ್ದೀನಿ. ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು. ಸಿಡೋ ಚಾನ್ಸಸ್ ಇರುತ್ತೆ, ನೀಟಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಎಲ್ಲ ಅಂದರೆ ಆಯಿಲಲ್ಲಿ ಸಿಡಿದು ಬಿಡುತ್ತೆ ಮೇಲುಗಡೆ, ನೋಡಿ ಹಾಕ್ಕೊಳ್ಳಿ. ಇದನ್ನೂ ಚೆನ್ನಾಗಿ ಫ್ರೈ ಆಗಬೇಕು. ಅದ್ರ ಜೊತೆಗೇ ಫ್ರೈ ಆಗುತ್ತೆ. ಅರ್ಧ ಕಪ್ಪಷ್ಟು ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಹಾಕ್ಕೋಬೋದು. ನಾನು ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು. ಗ್ಯಾಸ್ ಲೋ ಅಲ್ಲೇ ಇಡಿ, ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲದನ್ನು. ಯಾಕಂದರೆ ಆವಾಗ ಚೆನ್ನಾಗಿ ಗೋಲ್ಡ್ ಕಲರ್ ಬರಬೇಕು. ಬಣ್ಣ ಬರೋ ತನಕ ಫ್ರೈ ಮಾಡಿ. ನೀಟಾಗಿ ಫ್ರೈ ಆಗಲಿ. ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆಲ್ಲ. ಗ್ಯಾಸ್ ಯಾವುದೇ ಕಾರಣಕ್ಕೂ ಹೈಯಲ್ಲಿ ಇಡಬೇಡಿ, ಯಾಕಂದರೆ ಫ್ರೈ ಆಗಲ್ಲ ನೀಟಾಗಿ. ಮತ್ತು ಮೇಲ್ಗಡೆ ಎಲ್ಲ ಕಲರ್ ಬಂದುಬಿಟ್ಟು ಒಳಗಡೆ ಹಸಿ ಆಗಿರುತ್ತೆ ಶೇಂಗಾ. ಈ ಥರ ನೀಟಾಗಿ ಫ್ರೈ ಆಗಲಿ. ನೋಡ್ಬೋದು ಫ್ರೆಂಡ್ಸ್, ಈ ಥರ ಫ್ರೈ ಆಗ್ತಾಯಿದೆ. ಗ್ಯಾಸು ಲೋವಲ್ಲಿ ಇಟ್ಕೋಬೇಕು, ಯಾವುದೇ ಕಾರಣಕ್ಕೂ ಹೈ ಮಾಡಬಾರ್ದು. ಒಂದೊಂದಾಗೆ ಫ್ರೈ ಮಾಡ್ಕೊಂಡು ಸೇರಿಸ್ಕೊಂಡು ಕುಂತ್ರೆ ಲೇಟ್ ಆಗುತ್ತೆ. ಆ ಕಾರಣಕ್ಕೆ ನಾನು ಒಂದೇ ಸರಿ ಎಲ್ಲನೂ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಒಂದರಲ್ಲೇ. ಈ ಥರ ನೀಟಾಗಿ ಫ್ರೈ ಆಗಬೇಕು. ಫ್ರೆಂಡ್ಸ್, ಈ ಥರ ಫ್ರೈ ಆಗ್ತಾಯಿದೆ ಚೆನ್ನಾಗಿ. ಏನಪ್ಪ ಅಂದರೆ ಇದಕ್ಕೆ ಒಂದೊಂದೇ ಪದಾರ್ಥನ ಸೇರಿಸ್ಕೊಂಡ್ಬಿಡೋಣ. ನೋಡ್ಬೋದು, ಈ ಥರ ಫ್ರೈ ಆಗಬೇಕಾದ್ರೆ ನಾನು ಒಂದು ಅರ್ಧ ಹೋಳಷ್ಟು ಒಣ ಕೊಬ್ಬರಿನ ನೀಟಾಗಿ ಈ ಥರ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊತೀನಿ. ಆಮೇಲೆ ನೋಡ್ಬೋದು, ಅದು ಸ್ವಲ್ಪ ಫ್ರೈ ಆಗಲಿ. ಘಮ ಅಂತೂ ಚೆನ್ನಾಗಿ ಬರ್ತಾಯಿದೆ. ನೋಡ್ಬೋದು, ಒಣ ಕೊಬ್ಬರಿ ಹಾಕಿದ ತಕ್ಷಣ ನಮಗೆ ಘಮ ಬಿಟ್ಕೊಳ್ಳುತ್ತೆ.
ಸಿಂಪಲ್ಲಾಗಿ ಮಾಡ್ಕೋಬೋದು. ನೋಡ್ಬೋದು. ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಅದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಹಂಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳೋದು. ಒಂದು ಚಟಪಟ ಅಂತ ಇದೆಯಲ್ಲ, ನೋಡ್ಬೋದು. ಕರಿಬೇವು ಚಟಪಟ ಅನ್ನೋದೆಲ್ಲ ನಮಗೆ ಒಣ ಕೊಬ್ಬರಿ ಲೈಟಾಗಿ ಫ್ರೈ ಆಗಬೇಕು, ಜಾಸ್ತಿ ಫ್ರೈ ಆಗಬಾರ್ದು. ಯಾವುದೇ ಕಾರಣಕ್ಕೂ ನಾವು ಶೇಂಗಾ ಒಣ ಕೊಬ್ಬರಿ ಸೀದಿಸಬಾರ್ದು, ಅಂದರೆ ಒಸಬಾರ್ದು ನಾವು. ಈ ಥರ ಮಾಡ್ಕೊಂಡಿದ್ದೀವಲ್ಲ, ಈಗ ಏನಪ್ಪ ಅಂದರೆ ಅದಕ್ಕೆ ಒಂದು 1/4 ಕಪ್ಪಷ್ಟು ಕಡಲೆ ಬೀಜ, ಕಡಲೆ ಅಂದರೆ ಇದು ಪುಟಾಣಿ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೋದು. ಶೇಂಗಾ ಕೊಬ್ಬರಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಬೋದು, ಪುಟಾಣಿ ನೋಡಿಕೊಂಡು ಹಾಕ್ಕೊಳ್ಳಿ. ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ನಮಗೆ. ನೋಡ್ಬೋದು ಫ್ರೈ ಆಗ್ತಾಯಿದೆ. ನೋಡ್ಬೋದು ಫ್ರೆಂಡ್ಸ್. ಈಗ ಅದಕ್ಕೆ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. ನೋಡ್ಬೋದು ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು. ನಾನೊಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಈಗೇನಪ್ಪ ಅಂದರೆ ರುಚಿಗೆ ತಕ್ಕಷ್ಟು ಸಾಲ್ಟು ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಹಾಕ್ಕೊಳ್ಳಿ ಸಾಲ್ಟು. ಮತ್ತು ಯಾಕಂದರೆ ಜಾಸ್ತಿ ಆದರೆ ತಿನ್ನೋದಕ್ಕೆ ಆಗಲ್ಲ, ಕಮ್ಮಿ ಇದ್ದರೆ ತಿನ್ಬೋದು. ನೋಡ್ಬೋದು ಈಗ ಒಗ್ಗರಣೆ ರೆಡಿಯಾಗಿದೆಯಲ್ಲ, ನಾವು ಕ್ಲೀನ್ ಮಾಡಿ ಇಟ್ಕೊಂಡಂಥ ಅವಲಕ್ಕಿನ ಸೇರಿಸ್ಕೊಳ್ಳೋಣ. ನೀಟಾಗಿ ಈ ಥರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಒಂದು 1/4 kg ತೊಗೊಂಡಿದ್ದೀನಲ್ಲ, ಅಷ್ಟನ್ನು ಹಾಕ್ಕೊಂಡ್ಬಿಡ್ತೀನಿ. ಒಂದು ನಿಮಿಷ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಆಫ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು ಫ್ರೆಂಡ್ಸ್, ಈ ಥರ ಮಿಕ್ಸ್ ಮಾಡ್ಕೊಬೇಕು ನಾವು ನೀಟಾಗಿ. ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕೆಳಗಿಂದ ಮೇಲೆ ಹಾಕ್ಕೊಳೋದು, ಮೇಲಿಂದ ಕೆಳಗೆ ಹಾಕ್ಕೊಳೋದು, ಆ ಥರ ಮಿಕ್ಸ್ ಮಾಡಬೇಕು. ಇದು ಲೈಲಾನ್ ಅವಲಕ್ಕಿ ಅಂದರೆ ನಿಮಗೆಲ್ಲ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ಪೇಪರ್ ಅವಲಕ್ಕಿಗಿಂತ ತಿನ್ನೋದಕ್ಕೆ ರುಚಿಯಾಗಿರುತ್ತೆ. ಪೇಪರ್ ಅವಲಕ್ಕಿ ಏನಾಗುತ್ತೆ ಅಂದರೆ ತಿಂತಾನೆ ಬಾಯಿಗೆಲ್ಲ ಅಂಟ್ಕೊಂಡ್ಬಿಡುತ್ತೆ, ಇದಾಗಲ್ಲ. ತಿಂತಾಯಿದ್ರೆ ತಿನ್ನಬೇಕು ಅನಿಸುತ್ತೆ. ನೋಡ್ಬೋದು. ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡೋಣ. ನೋಡ್ಬೋದು ಫ್ರೆಂಡ್ಸ್, ಅವಲಕ್ಕಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಈಗ ಸಾಲ್ಟ್ ಎಲ್ಲ ಕರೆಕ್ಟ್ ಇದೆಯೋ ನೋಡ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಏನಪ್ಪ ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಪೌಡ್ರು ಈ ಥರ ಮೇಲಿಂದ ಉದುರಿಸ್ಕೊಳ್ಳೋಣ. ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ, ಖಾರವಾಗಿ ಉಪ್ಪಾಗಿ ಚೆನ್ನಾಗಿರುತ್ತೆ. ಇಷ್ಟೇ ಸಾಕು ಸಕ್ಕರೆ. ನಿಮ್ಗೆ ಜಾಸ್ತಿ ಬೇಕಂದ್ರೂ ಜಾಸ್ತಿ ಹಾಕ್ಕೊಳ್ಳಿ. ಈಗ ಸಕ್ಕರೆ ಹಾಕ್ಕೊಂಡಿದ್ವಲ್ಲ, ಇನ್ನೊಂದು ಸರಿ ತೀರಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು ಫ್ರೆಂಡ್ಸ್, ಈಗ ನಮ್ಮ ಚುಡುವ ರೆಡಿಯಾಗಿದೆ, ಅವಲಕ್ಕಿ ಚುಡುವ ರೆಡಿಯಾಗಿದೆ. ಪ್ಲೀಸ್ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಅದೇ ರೀತಿ ಸಪೋರ್ಟ್ ಮಾಡಿ. ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಅವಶ್ಯಕತೆ ಇದೆ. ಪ್ಲೀಸ್ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ, ನೋಡೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾಯಿದ್ದಿಲ್ಲ, ಒಂಥರ ಸ್ಟೋನ್ ಕಾಣುತ್ತೆಲ್ಲ, ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ. ಇಲ್ಲೇ ವ್ಲಾಗ್ ಎಂಡ್ ಮಾಡ್ತೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ನಂಗೆ ಅವಶ್ಯಕತೆ ಇದೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು.